పురమునకేగి ఉషాసుందరికిని ననిరుద్ధునకు ముదంబున భూషాంబర దాస దాసికాజన వస్తు వితాన మొసంగి వారని భక్తిన్ కనకరథంబున నిడికొని ఘన వైభవమొప్ప కన్యకాయుక్తముగాన నిరుద్ధుని గోవిందుండను మోదింపంగ తెచ్చి ಅರ್ಪಿಂಚೆ ನೃಪ. ನಂತರ ಬಾಣಾಸುರ ತನ್ನ ಪುರಕ್ಕೆ ಹೋಗಿ ಆ ಉಷಾಸುಂದರಿ ಹಾಗೂ ಅನಿರುದ್ಧ ಇಬ್ಬರಿಗೂ ಕೂಡ ಸಂತೋಷದಿಂದ ವಸ್ತ್ರ ಆಭರಣಗಳು, ವಿಶೇಷವಾದ ವಸ್ತ್ರಗಳು, ಆಭರಣಗಳು, ದಾಸಿಕಾ ಜನರು ಎಲ್ಲ ವಸ್ತು ವಿತಾನ ಅಂತಂದ್ರೆ ಎಷ್ಟು ಬಗೆಯ ವಸ್ತುಗಳು ಬೇಕು ಅನುಕೂಲಕ್ಕೆ ಪ್ರತಿಯೊಂದು ರಾಜೋಚಿತವಾದಂತಹ ವಸ್ತುಗಳನ್ನೆಲ್ಲವನ್ನು ಕೊಟ್ಟು ಅವರಿಬ್ಬರನ್ನು ಕರೆದು ತಂದು ಹೇಗೆ ಕರ್ತರ್ತಾನೆ, ಕನಕ ರಥಂಬುನ ನೀಡಿಕೊನಿ ಅಂದ್ರೆ ಬಂಗಾರದ ಒಂದು ರಥದಲ್ಲಿ ಕುಳ್ಳರಿಸಿಕೊಂಡು ಘನ ವೈಭವದಿಂದ ಉಷಾಸುಂದರಿ ಹಾಗೂ ಅನಿರುದ್ಧ ಇಬ್ಬರನ್ನು ಕರೆದುಕೊಂಡು ಬಂದು ಗೋವಿಂದನಿಗೆ ಅರ್ಪಿಸಿದ. ಅಂತಮುರ ಅಂತಕೊಂಡು ತ್ರಿಪುರಾಂತಕು ವೀಡ್ಕೊನಿ ಬಾಣು ನಿಲ್ಪಿ ಅತ್ಯಂತ ವಿಭೂತಿಮೈ ನಿಜ ಬಲಾವಲಿತೋಂಜನುದೇರ ನಾಯುಷ ಕಾಂತುಂಡು ಮುನ್ನೊಂಗ ಪಟಹ ಕಾಹಳ ತೂರ್ಯ ನಿನಾದ ಪೂರಿತಾಶಾಂತರುಂಡೈ ವ್ಯಸಂಜನಿಯನ್ ಆತ್ಮಪುರಿ ಮುಖುಂಡೈ ಮುದಂಬುನನ್. ಅಂತಮುರ ಅಂತಕೊಂಡು ಅಂದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ತ್ರಿಪುರಾಂತಕು ವೀಡ್ಕೊನಿ, ಶಿವನನ್ನ ಬೀಳ್ಕೊಟ್ಟು ಅಂದ್ರೆ ಅವನಿಗೆ ಹೇಳಿ, ಬಾಣು ನಿಲ್ಪಿಯುನ್ ಆ ಬಾಣಾಸುರನನ್ನ ಅವನ ಪುರದಲ್ಲಿ ಸಂತೋಷವಾಗಿರುವಂತೆ ಬಿಟ್ಟು ಅವನಿಗೂ ಕೂಡ ಹೇಳಿ, ಅತ್ಯಂತ ವಿಭೂತಿಮೈ ನಿಜ ಬಲಾವಲಿತೋಂಜನುದೇರ ತನ್ನ ಯಾದವ ಸೈನ್ಯದೊಡನೆ ಅತ್ಯಂತ ವೈಭವೋಪೇತವಾಗಿ ಆ ಉಷಾಸುಂದರಿ ಹಾಗೂ ಅನಿರುದ್ಧನೊಡನೆ ಮುನ್ನಂಗ ಪಟಹ ಕಾಹಳ ತೂರ್ಯ ನಿನಾದ ಪೂರಿತಾಶಾಂತರುಂಡೈ ಆ ಯಾದವ ಸೈನ್ಯ ಮತ್ತೆ ಹೊಸದಾಗಿ ಮದುವೆ ಆದಂತಹ ಉಷಾ ಅನಿರುದ್ಧ ಅವ್ರನ್ನೆಲ್ಲ ಕರ್ಕೊಂಡು ಹೊರಟ ಅಂದ್ರೆ ಮುಂದೆ ಇವೆಲ್ಲ ಇದು ವಾದ್ಯಗಳನ್ನ ಮೊಳಗಿಸ್ತಾ ಇದ್ರು. ಯಾವ್ಯಾವ್ದಪ್ಪ, ಪಟಹ, ಕಾಹಳ, ತೂರ್ಯ ಎಲ್ಲ ಆ ಧ್ವನಿ, ಆ ವಾದ್ಯಗಳ ಧ್ವನಿ ದಿಕ್ಕುಗಳಲ್ಲೂ ಮೊಳಗುತ್ತಾ ಇತ್ತು. ಪೂರಿತಾಶಾಂತರುಂಡೈ ವ್ಯಸನ್ ಜನಿಯನಾತ್ಮಪುರಿ ಮುಖುಂಡೈ ಮುದಂಬುನನ್ ತನ್ನ ಪಟ್ಟಣವಾದಂತಹ ದ್ವಾರಕಾ ಪಟ್ಟಣಕ್ಕೆ ಹೊರಟ. ಕನಿಯನ್ ಗೋಪಕುಮಾರ ಶೇಖರುಂಡು ರಂಗತ್ ಪುಲ್ಲ ರಾಜೀವ ಕೋಕನದೋತ್ತುಂಗ ತರಂಗ ಸಂಗತಲ ಸತ್ಕಾಸಾರಕನ್ ಭೂರಿ ಶೋಭನ ನಿತ್ಯೋನ್ನತ ಸೌಖ್ಯ ಭಾರಕನು ಶುಂಭದ್ವೈಭವೋದಾರಕನ್ ಜನಸಂತಾಪ ನಿವಾರಕನ್ ಸುಜನ ಭಾಸ್ವತ್ತಾರಕನ್ ದ್ವಾರಕನ್. ಹೀಗೆ ಕೆಲವು ದಿನಗಳ ಪ್ರಯಾಣ ಮಾಡಿದ ನಂತರ ತನ್ನದಾದಂಥ ದ್ವಾರಕಾ ಪಟ್ಟಣಕ್ಕೆ ಕೃಷ್ಣ ತಲುಪಿದ. ಆ ದ್ವಾರಕೆಯಲ್ಲಿ ಸಾಕ್ಷಾತ್ತಾಗಿ ಕೃಷ್ಣ ಹಾಗೂ ರುಕ್ಮಿಣೀ ದೇವಿ ಮುಂತಾದವರು ನೆಲೆಸಿರ್ತಕ್ಕಂಥದ್ದು. ಹರಿನಿವಾಸವಾಗಿರ್ತಕ್ಕಂತಹ ದ್ವಾರಕೆ ಹೇಗಿತ್ತಪ್ಪ ಅಂತಂದ್ರೆ, ರಂಗತ್ಪುಲ್ಲ ರಾಜೀವ ಕೋಕನದೋತ್ತುಂಗ ತರಂಗ ಸಂಗತ ಲಸತ್ ಕಾಸಾರಕನ್ ಅಂತಂದ್ರೆ ಅಲ್ಲಲ್ಲಿ ಅತ್ಯಂತ ಸುಂದರವಾದ ಕೊಳಗಳಿದ್ದವು. ಆ ಕೊಳಗಳಲ್ಲಿ ಪುಂಡರೀಕಗಳು ಅಂದ್ರೆ ರಾಜೀವಗಳು, ಕಮಲಗಳು ಅರಳಿದ್ದವು. ಕೋಕನದಗಳು ಅಂದ್ರೆ ಚಕ್ರವಾಕ ಪಕ್ಷಿಗಳು ಆನಂದವಾಗಿ ಓಡಾಡ್ತಾ ಇದ್ವು. ಹಿತವಾದ ತಂಪಾದ ಗಾಳಿ ಬೀಸ್ತಾ ಇದ್ರೆ ಆ ಕೊಳಗಳಲ್ಲಿ ತರಂಗಗಳು ಏಳ್ತಾ ಇದ್ವು. ಅಷ್ಟು ಉತ್ತಮವಾದ ಒಂದು ಟೌನ್ ಪ್ಲಾನಿಂಗ್ ಅಂತಾರಲ್ಲ ಆ ರೀತಿ ಅಲ್ಲಲ್ಲಿ ಕೊಳಗಳು, ವೈಭವೋಪೇತವಾದಂತಹ ರಾಜಮಾರ್ಗಗಳು ಎಲ್ಲ ಬಹಳ ಸುಂದರವಾಗಿತ್ತು. ಭೂರಿ ಶೋಭನ ನಿತ್ಯೋನ್ನತ ಸೌಖ್ಯ ಭಾರಕನು ಅಂದರೆ ಅತ್ಯಂತ ವೈಭವಪೂರ್ಣವಾಗಿತ್ತು, ಸಂಪದ್ಭರಿತವಾಗಿತ್ತು ಆ ದ್ವಾರಕಾ ಪಟ್ಟಣ. ಎತ್ತೆತ್ತರವಾದಂತಹ ವಿಶೇಷವಾದಂತಹ ಭವನಗಳು, ಆ ರಾಜಮಾರ್ಗಗಳು. ಶುಂಭದ್ವೈಭವೋದ್ಧಾರಕನ್ ಜನ ಸಂತಾಪ ನಿವಾರಕನ್
ಅಲ್ಲಿದ್ದಂತಹ ಜನಗಳೆಲ್ಲ ಸೌಖ್ಯವಾಗಿ ಶಾಂತಿಯಿಂದ ವಾಸ ಮಾಡ್ತಾ ಇದ್ರು ಆ ಪಟ್ಟಣದಲ್ಲಿ. ಸುಜನ ಭಾಸ್ವತ್ ತಾರಕನ್, ಸುಜನರು ಸಜ್ಜನರು ಎಲ್ಲರೂ ಕೂಡ ನಿಲ್ಲಿಸಿದ್ರು, ವಿದ್ವಾಂಸರು ನಿಲ್ಲಿಸಿದ್ರು. ಅತ್ಯಂತ ಲಕ್ಷ್ಮೀ ಸಹಿತವಾಗಿದ್ದಂತಹ ದ್ವಾರಕಾ ಪಟ್ಟಣಕ್ಕೆ ಕೃಷ್ಣ ಈ ಹೊಸ ವಧೂವರರೊಡನೆ ಪ್ರವೇಶ ಮಾಡಿದ. ಕನಿಡಾಯಂಜನಿ ಪುರಲಕ್ಷ್ಮಿ ಕೃಷ್ಣ ಸಂದರ್ಶನ ಕುತೂಹಲಯೈ చేసన్నలం జీరుచందంబున నందంబునందు సుద్దూత తరళ విచిత్ర కేతు ಪತಾಕಾಭಿಶೋಭಿತಂಬುನು. ಆ ದ್ವಾರಕಾಪಟ್ಟಣ ಕೃಷ್ಣನನ್ನ ಸ್ವಾಗತಿಸಲಿಕ್ಕೆ ಮತ್ತು ಆ ವಧೂವರರನ್ನ ಸ್ವಾಗತಿಸಲಿಕ್ಕೆ ಹೇಗೆ ಸಜ್ಜಾಗಿತ್ತು ಅಂದರೆ ಎಷ್ಟು ವೈಭವೋಪೇತವಾದಂಥ ರಮಣೀಯವಾದ ಚಿತ್ರವನ್ನೇ ಕೊಡ್ತಾರೆ ನಮಗೆ. ಕೃಷ್ಣ ಬಂದದ್ದನ್ನು ಕಂಡಂತಹ ಆ ಪುರಲಕ್ಷ್ಮಿ ಅಂತಂದರೆ ದ್ವಾರಕಾ ನಗರಲಕ್ಷ್ಮಿ ಆನಂದದಿಂದ ಕುತೂಹಲದಿಂದ ಕೈಗಳನ್ನು ಸನ್ನೆ ಮಾಡ್ತಾ ಇದ್ದಾಳಂತೆ. ಏನು ಎಲ್ಲರನ್ನು ಕರೆಯಕ್ಕೆ ಬನ್ನಿ 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 ಅಂತ ಆಕಾಶದಿಂದ ದೇವಾದಿ ದೇವತೆಗಳನ್ನು ಕೂಡ ಕರೀತಾ ಇದ್ದಾಳೇನೋ ಅನ್ನುವ ರೀತಿಯಲ್ಲಿ ಚೇಸನ್ನಲಂಜೀರು ಚಂದಂಬುನ ನೊದ್ದೂತನು ನಂದಂಬುನೊಂದು ಸುದ್ದೂತ ತರಳ ವಿಚಿತ್ರ ಕೇತು ಪತಾಕಾಭಿಶೋಭಿತಂಬುನು. ಎಲ್ಲ ಕಡೆ ಎಲ್ಲೂ ತೋರಣಗಳನ್ನು ಕಟ್ಟಿದ್ದಾರೆ, ವಸ್ತ್ರದ ತೋರಣಗಳನ್ನು ಕಟ್ಟಿರ್ತಾರೆ. ಅವು ಗಾಳಿಗೆ ಹಾರಾಡ್ತಾ ಇರುತ್ತೆ, ಮೇಲೆ ಎತ್ತರವಾಗಿ ಕಟ್ಟಿರ್ತಾರೆ. ಅದು ಆ ನಗರಲಕ್ಷ್ಮಿ ದೇವತೆಗಳನ್ನೆಲ್ಲ ಬನ್ನಿ ಬನ್ನಿ ಕೃಷ್ಣ ಮತ್ತು ವಧೂವರರು ಬರ್ತಾ ಇದ್ದಾರೆ, ನೂತನ ವಿವಾಹಿತರಾದಂತಹ ದಂಪತಿಗಳು ಬರ್ತಾ ಇದ್ದಾರೆ ಅಂತ ಕರೀತಾ ಇರೋ ರೀತಿಯಲ್ಲಿ ಇದೆಯಂತೆ. ಮಹನೀಯ ಮರಕತ ತೋರಣ ಮಂಡಿತಂಬುನು ಗನಕಮಣಿ ವಿನಿರ್ಮಿತ ಗೋಪುರ ಸೌಧ ಪ್ರಾಸಾದ ವೀಥಿಕಾ ವಿಲಸಿತಂಬುನು ಮೌಕ್ತಿಕ ವಿತಾನ ವಿರಚಿತ ಮಂಗಳ ರಂಗವಲ್ಲೀ ವಿರಾಜಿತಂಬುನು. ಮಹಾಲಕ್ಷ್ಮಿಯಾದಂತಹ ರುಕ್ಮಿಣೀ ದೇವಿ ಇರತಕ್ಕಂತಹ ಸ್ಥಳ. ಐಶ್ವರ್ಯಕ್ಕೇನು ಕೊರತೆ? ಮರಕತದ ತೋರಣಗಳು ಕಟ್ಟಿದ್ದಾರೆ, ಕನಕಮಣಿ ವಿನಿರ್ಮಿತ ಗೋಪುರ ಸೌಧಗಳು, ಎಲ್ಲ ಎತ್ತೆತ್ತರವಾದ ಭವನಗಳು. ಎಲ್ಲರೂ ಅಲ್ಲಿರ್ತಕ್ಕಂಥ ಪ್ರಜೆಗಳು ಕೂಡ ಸಂಪತ್ತಿನಿಂದ ಕೂಡಿಕೊಂಡಿದ್ದಾರೆ. ಆದ್ದರಿಂದ ಕನಕದಿಂದ ಅಂತಂದರೆ ಬಂಗಾರದ ಶಿಖರಗಳನ್ನು ಹೊಂದಿರತಕ್ಕಂಥ ಎತ್ತರವಾದಂತಹ ಸೌಧಗಳು, ವೀಥಿಕಾ ಮೌಕ್ತಿಕ ವಿತಾನ ವಿರಚಿತ ಮಂಗಳ ರಂಗವಲ್ಲೀ ವಿರಾಜಿತಂಬುನು. ಐಶ್ವರ್ಯ ಹೊಂದಿದ್ದರೆ ಸಾಲದು, ಅದನ್ನು ಬಳಸಿಕೊಂಡು ಅತ್ಯಂತ ಕಲಾಪೂರ್ಣವಾಗಿ ಜೀವನ ನಡೆಸ್ತಕ್ಕಂತಹ ಪಟ್ಟಣಿಗರು. ಮುತ್ತುಗಳನ್ನು ಸೇರಿಸಿ ರಂಗವಲ್ಲಿ ಇಟ್ಟಿದ್ದಾರಂತೆ ಮನೆಗಳ ಮುಂದೆ, ಮಂಗಳ ರಂಗವಲ್ಲಿಯನ್ನು. ಶೋಭನಾಕಲಿತ ವಿನ್ಯಸ್ತ ಕದಳಿಕಾಸ್ತಂಭ ಸುರಭಿ ಕುಸುಮ ಮಾಲಿಕಾಕ್ಷತಾಲಂಕೃತಂಬುನು. ಅಂದರೆ ಅಲ್ಲಲ್ಲಿ ಎಲ್ಲ ಮನೆಗಳ ಮುಂದೆ ಚಪ್ಪರಗಳು, ಆ ಚಪ್ಪರಗಳಿಗೆ ಎತ್ತೆತ್ತರವಾದಂತಹ ಬಾಳೆಯ ಮರಗಳನ್ನೇ ತಂದು ಕಟ್ಟಿಬಿಟ್ಟಿದ್ದಾರೆ. ಆ ಬಾಳೆ ಮರಗಳಿಗೆಲ್ಲನೂ ಕೂಡ ಸುರಭಿಯನ್ನು ಅಂತಂದರೆ ಸುವಾಸನೆಯನ್ನು ಬೀರ್ತಕ್ಕಂಥ ಕುಸುಮ ಮಾಲಿಕೆಗಳನ್ನ ಸುತ್ತಿದ್ದಾರೆ. ಅದಕ್ಕೆಲ್ಲ ಅಕ್ಷತೆಯಿಂದ ಅಲಂಕಾರ ಮಾಡಿದ್ದಾರೆ. ಕುಂಕುಮ ಸಲೀಲ ಸಿಕ್ತ ವಿಪಣಿ ಮಾರ್ಗಂಬುನು, ಕುಂಕುಮ ಮತ್ತು ಪನ್ನೀರು ಎಲ್ಲ ಸೇರಿಸಿ ಮಾರ್ಗಗಳನ್ನು ಸಾರಿಸಿದ್ದಾರೆ. ಅಂತಂದರೆ ಬೀದಿಗಳನ್ನ, ರಾಜಮಾರ್ಗಗಳಿಗೆಲ್ಲನೂ ಕೂಡ ಧೂಳಾಗಬಾರ್ದು ಅಂತ ನೀರು ಇವಾಗಲೂ ಚೆಲ್ತಾರೆ. ಜಾತ್ರೆ ಸಂದರ್ಭದಲ್ಲಿ ಒಳ್ಳೆ ಒಂದು ಲಾರಿನಲ್ಲಿ ಡರೋ ಅಂತ ಎಲ್ನೇನಾದ್ರೆ ನೆನಿಬೋದು, ಇಲ್ಲಾಂದರೆ ಬಿಡ್ಬೋದು, ಆ ಥರ ನೀರು ಬಿಟ್ಕೊಂಡು ಹೋಗ್ತಾರೆ, ಧೂಳು ಏಳಬಾರ್ದು ಹೆಚ್ಚು ಜನ ಸೇರಿದಾಗ ಅಂತ. ಆದರೆ ಆಗಿನವರ ಒಂದು ಆ ಜೀವನ ಪ್ರೀತಿ ಹೇಗಿತ್ತಪ್ಪ ಅಂದರೆ ಆ ರಾಜಮಾರ್ಗಗಳಿಗೆಲ್ಲ ಕುಂಕುಮ ಮತ್ತು ಗಂಧ ಬೆರೆತಂತಹ ಪನ್ನೀರನ್ನು ಚುಮ್ಕರಿಸ್ಕೊಂಡು ಹೋಗಿದ್ರು. ಧೂಳು ಆಗಲ್ಲ, ಸುವಾಸನಾಭರಿತವಾಗಿರುತ್ತೆ. ಅಷ್ಟು ಸುಂದರವಾಗಿ ಅಲಂಕೃತಗೊಂಡಿತ್ತು ಆ ದ್ವಾರಕಾ ನಗರಿ. ಕುಂಕುಮ ಸಲೀಲ ಸಿಕ್ತ ವಿಪಣಿ ಮಾರ್ಗಂಬುನು ಶಂಖ ದುಂದುಬಿ ಭೇರಿ ಮೃದಂಗ ಪಟಹ ಕಾಹಳಾದಿ ಮಂಗಳಾರಾವ ಕಲಿತಂಬುನು ವಂದಿ ಮಾಗದ ಸಂಗೀತ ಪ್ರಸಂಗಂಬುನೈ ಅತಿ ಮನೋಹರ ವಿಭವಾಭಿರಾಮಂಬೈನ ಆ ಪುರವರಂಬು. ಆ ದ್ವಾರಕಾಪಟ್ಟಣದಲ್ಲಿ ಇವರ ಸ್ವಾಗತಕ್ಕಾಗಿ ಶಂಖ, ದುಂದುಬಿ, ಭೇರಿ, ಮೃದಂಗ, ಪಟಹ ಮುಂತಾದಂತಹ ವಾದ್ಯಗಳನ್ನ ನುಡಿಸ್ತಾ ಇದ್ದಾರೆ. ಮಂಗಳಾರಾವ ಕಲಿತಂಬನು, ಮಂಗಳಕರವಾದ ಸಂಗೀತ ಏರ್ಪಾಡಾಗಿದೆ. ವಂದಿ ಮಾಗದರು, ಸಂಗೀತ ಹಾಡತಕ್ಕಂತಹವರು ಎಲ್ಲರೂ ಸುಲಲಿತವಾಗಿ ಸುಶ್ರಾವ್ಯವಾಗಿ
ಅತಿ ಮನೋಹರವಾಗಿ ಹಾಡ್ತಾ ಇದ್ದಾರೆ. ಅಷ್ಟು ಅತಿ ಮನೋಹರವಾದ ವಿಭವಗಳಿಂದ ಕೂಡಿ ಒಂದು ಆಹ್ಲಾದಕರವಾದ ಮತ್ತು ಆಕರ್ಷಕವಾದಂತಹ ಆ ಪುರದಲ್ಲಿ ಸಚಿವ ಪುರೋಹಿತ ಸುಹೃದ್ ಬಾಂಧವ ಮುಖ್ಯಲೆದುರುಕೊನ ಭೂಸುರ ಆಶೀರ್ವಾದಂಬುలను ಪುಣ್ಯಾಂಗನ ಕರಕಲಿತ ಲಲಿತಾಕ್ಷತలను ಗೈಕೊನುಚುನ್. ಈ ಕೃಷ್ಣ ಯಾದವ ಸೈನ್ಯ ಎಲ್ಲ ಬಂದ ತಕ್ಷಣ ಪುರ ಮುಖ್ಯಸ್ಥರು, ಸಚಿವರು, ಪುರೋಹಿತರು, ಸುಹೃದ್ ಬಾಂಧವರು ಎಲ್ಲರೂ ಎದುರುಗೊಳಕ್ಕೆ ಬಂದರು. ಪೂರ್ಣ ಕುಂಭಗಳನ್ನು ತಂದಿದ್ದಾರೆ. ಭೂಸುರರೆಲ್ಲ ಆಶೀರ್ವಾದಗಳನ್ನು ಮಾಡ್ತಾ ಇದ್ದಾರೆ. ಪುಣ್ಯಾಂಗನೆಯರು ಬಂದು ಆರತಿ ಮಾಡ್ತಾರೆ. ಆರತಿ ಮಾಡಿದಾಗ ಆ ಪುಣ್ಯಾಂಗನ ಕರಕಲಿತ ಲಲಿತಾಕ್ಷತలను ಗೈಕೊನುಚುಂ, ಆರತಿ ಮಾಡಿ ಸೇಸೆ ತೆಗೆದು ನಿವಾಳಿಸಿ ಅಕ್ಷತೆಗಳನ್ನು ನೆತ್ತಿಯಲ್ಲಿ ಇಡ್ತಾರೆ. ಕಾಮಿನಿ ಮಣುಲು ಕರ್ಪೂರ ನೀರಾಜನಂಬುಲು ನಿವಾಳಿಂಪನ್, ಅದೇ ದೃಷ್ಟಿ ತೆಗೆಯೋದಕ್ಕೋಸ್ಕರ ಕಾಮಿನಿ ಮಣಿಯರೆಲ್ಲರೂ ಕೂಡ ಕರ್ಪೂರದ ಆರತಿಗಳಿಂದ ನಿವಾಳಿಸಿದ್ರು. ಪ್ರವೇಶಿಂಚಿ ನಿಜ ಮಂದಿರಂಬುನ ಕೇಗಿ ಅಪ್ಪುಂಡರೀಕಾಕ್ಷುಂಡು ಪರಮಾನಂದಂಬುನ ಸುಖಂಬುಂಡೆನಂತ. ಅಲ್ಲಿಗೆ ಒಂದು ಪ್ರಸಂಗ ಮಂಗಳಕರವಾಗಿ ಸಂಪನ್ನವಾಯಿತು. ಆ ಉಷಾ ಅನಿರುದ್ಧನ ಬಾಣಾಸುರ ಕೂಡ ಹಾಕಿದ್ದಿದ್ದು ತಿಳಿದ ನಂತರ ಇವರೆಲ್ಲರೂ ಯಾದವ ಸೈನ್ಯ ಹೋಗಿ ಆ ಬಾಣಾಸುರನನ್ನು ಸೋಲಿಸಿ, ಮತ್ತು ವೈಷ್ಣವ ಜ್ವರ ಶೈವ ಜ್ವರಕ್ಕೆರಡಕ್ಕೂ ಯುದ್ಧ ನಡೆದು ನಂತರ ವಿಷ್ಣುವಿನ ಶಕ್ತಿಯೇ ಗೆದ್ದು ಶಿವ ವಿಷ್ಣುವನ್ನು ಸ್ತೋತ್ರ ಮಾಡಿ ಎಲ್ಲವೂ ಆದ ನಂತರ ಬಾಣಾಸುರನ 1000 ತೋಳುಗಳಲ್ಲಿ 4 ಮಾತ್ರ ಉಳಿಸಿ ಮಿಕ್ಕದ್ದೆಲ್ಲವನ್ನು ಕೂಡ ಕತ್ತರಿಸಿದಂಥ ಶ್ರೀಕೃಷ್ಣ ಆ ಬಾಣಾಸುರನ ಅಹಂಕಾರವನ್ನು ಅಡಗಿಸಿದ. ನಂತರ ಬಾಣಾಸುರನು ಒಪ್ಪಿಕೊಂಡು ತನ್ನ ಮಗಳಾದಂಥ ಉಷೆ ಮತ್ತು ಅನಿರುದ್ಧನಿಗೆ ಸಲ್ಲಬೇಕಾದಂಥ ಗೌರವಗಳನ್ನು, ಕಾಣಿಕೆಗಳನ್ನು ಎಲ್ಲವನ್ನು ಕೊಟ್ಟು ಆನಂದದಿಂದ ಬೀಳ್ಕೊಂಡ. ಇವರು ಕೂಡ ಸಂಭ್ರಮದಿಂದ ಆ ಸಂಪದ್ಭರಿತವಾದಂತಹ ದ್ವಾರಕಾ ನಗರಕ್ಕೆ ವಧೂವರರ ಸಮೇತ ಕೃಷ್ಣ ಬಂದು ನೆಲೆಸಿದ. ಹೀಗೆ ಸುಖವಾಗಿ ಮಂಗಳಪ್ರದವಾಗಿ ಒಂದು ಪ್ರಸಂಗ ಸಂಪನ್ನವಾಯಿತು. ಶ್ರೀ ಕೃಷ್ಣನಿ ವಿಜಯಂಬಗುನಿ ಕಥಂ ಭಟಿಯುಂಚವಾರಲೆಪ್ಪಡುವೂ ಜಯಮುಂ ಗೈಕೊನಿ ಇಹ ಪರ ಸೌಖ್ಯಮು ಲೋಕ ಶ್ರೀ ಕೃಷ್ಣನಿ ವಿಜಯಂಬಗುನಿ ಕಥಂ ಭಟಿಂಚುವಾರಲೆಪ್ಪುಡೂ ಜಯಮುಂ ಗೈಕೊನಿ ಇಹ ಪರ ಸೌಖ್ಯಮು ಲಾಕಲ್ಪೋನ್ನತಿ ವಹಿಂತು ಅವನಿನಾಥ. ಹೇ ಅವನಿನಾಥ ಅಂದರೆ ಮಹಾರಾಜ ಕೇಳು, ಈ ಕೃಷ್ಣನ ಈ ವಿಜಯ ಅನ್ನತಕ್ಕಂತಹ ಉಷೆ ಹಾಗೂ ಅನಿರುದ್ಧರ ಪರಿಣಯದ ಕಥೆಯನ್ನು ಓದತಕ್ಕಂತಹವರು ಯಾವಾಗಲೂ ಜಯ ಅವರಿಗೆ ಸಿದ್ಧವಾಗುತ್ತೆ. ಎಪ್ಪುಡೂ ಜಯಮುಂ ಗೈಕೊನಿ, ಯಾವಾಗಲೂ ಸೌಖ್ಯವನ್ನ ಜಯವನ್ನ ಹೊಂದಿ ಇಹಪರ ಸೌಖ್ಯಮುಲು ಆಕಲ್ಪೋನ್ನತಿ ವಹಿಂತರು. ಆ ಕಲ್ಪಕಾಲ ಅಂದರೆ ಆ ಸೂರ್ಯ ಚಂದ್ರ ಇರತಕ್ಕಂತಹ ವರೆಗೂ, ಈ ಲೋಕ ಇರೋವರೆಗೂ ಅವರಿಗೆ ಜಯಗಳು, ಸುಖ, ಸೌಖ್ಯ, ಶಾಂತಿ ಲಭಿಸುತ್ತೆ. ಈ ಒಂದು ಉಷಾ ಪರಿಣಯದ ಕೃಷ್ಣನ ವಿಜಯದ ಕಥೆಯನ್ನು ಪಠಿಸುವವರಿಗೆ అని చెప్పిన శుకయోగికి జననాయకుండనియన్ కృష్ణచరితము విన నా మనము మెప్పుడు దనియదింకను వినవలంతు కరుణం చెప్పవే మునినాథ ಅನಿನ ಪರೀಕ್ಷಿನ್ನರೇಂದ್ರನು ಶುಕಯೋಗೀಂದ್ರುಂಡಿಟ್ಲನಿಯೇ. ಈ ರೀತಿಯಾಗಿ ಕೃಷ್ಣನ ಚರಿತ್ರೆಯನ್ನು ಹೇಳಿದಂತಹ ಶುಕಯೋಗಿಗೆ ಜನನಾಯಕನಾದ ಪರೀಕ್ಷಿತ್ ರಾಜ ಕೈ ಮುಗಿದು, ಈ ಕೃಷ್ಣ ಚರಿತ್ರೆಯನ್ನು ವಿನ ನಾ ಮನಮೆಪಡೂ ದನಿಯದು, ಅಂದರೆ ಈ ಕೃಷ್ಣನ ಒಂದು ಲೀಲಾಗಾಥೆಗಳನ್ನು ಕೇಳ್ತಾ ಇದ್ರೆ ನನ್ನ ಮನಸ್ಸಿಗೆ ದಣಿವು ಅನ್ನೋದೇ ಇಲ್ಲ. ಕೇಳ್ತಾ ಇದ್ದಷ್ಟಕ್ಕೂ ಇನ್ನೂ 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 ಕೇಳೋಣ ಅನ್ನಿಸ್ತಾನೇ ಇದೆ. ನನ್ನ ಮೇಲೆ ಕರುಣೆಯನ್ನು ತೋರಿಸಿ ಇನ್ನೂ ಕೆಲವು ಪ್ರಸಂಗಗಳನ್ನು, ಆ ಅದ್ಭುತವಾದ ಕೃಷ್ಣ ಲೀಲೆಯನ್ನು, ಅವನ ಗಾಥೆಯನ್ನು ನನಗೆ ಹೇಳಬೇಕಾದ್ದು ಮುನಿನಾಥ ದಯವಿಟ್ಟು ಅಂತ ಪರೀಕ್ಷಿನ್ನರೇಂದ್ರ ಕೇಳ್ಕೊಳ್ತಾನೆ. ಅನಿನ ಪರೀಕ್ಷಿನ್ನರೇಂದ್ರನು ಶುಕಯೋಗೀಂದ್ರುಂಡಿಟ್ಲನಿಯೇ.